ನಾನು ಲೆದರ್ ಬ್ಯಾಗ್ಸ್ಗಿಂತ ಈ ಬ್ಯಾಗ್ಸ್ಗಳನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಕಮ್ಮಿ ಕಾಸ್ಟಲ್ಲೂ ನಾವು ಚೆನ್ನಾಗಿರೋ ಬ್ಯಾಗ್ಸ್ನ ಹಾಕಬೇಕು, ಯಾವಾಗಲೂ ಜಾಸ್ತಿ ಕಾಸ್ಟ್ ತೊಗೊಂಡು ಹಾಕೋದಲ್ಲ. 20,000 ರೂಪೀಸ್ನ ಇಟ್ಟಿದ್ದೀನಿ ನಾನು. ಬಾ ಬೇಗ ತಗೊಳ್ಳಿ. ಸೊ ಇವಾಗ ಹತ್ತಿರ 300 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ಸ್ಟಿಲ್ ನಾನು ಯಾವ ವಿಡಿಯೋದಲ್ಲೂ ನನ್ನ ಪರ್ಸ್ನಲ್ ಇಂಟ್ರೊಡಕ್ಷನ್ ಅಂತ ಕೊಟ್ಟಿಲ್ಲ. ನಾನು ಈ ವಿಡಿಯೋ ಮುಖಾಂತರ ನನ್ನ ಪರ್ಸ್ನಲ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇವಾಗ ಆಗಲೇ ಗೊತ್ತಿರೋ ಹಾಗೆ ನನ್ನ ಹೆಸರು ಭೂಮಿಕಾ ಶೆಟ್ಟಿ. ನಾನು ಮೈಸೂರಲ್ಲಿ ಇರೋದು. ಮೈಸೂರಲ್ಲೇ ಒಂದು IT ಕಂಪನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮೈಸೂರಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮನ ಜೊತೆ ಇರ್ತೀನಿ. ಬಟ್ ನನ್ನ ನೇಟಿವ್ ಬಂದು ಚಿಕ್ಕಮಗಳೂರು. ಸೊ ನೀವು ಇವಾಗ ಆಲ್ರೆಡಿ ಚಿಕ್ಕಮಗಳೂರು ಕೆಲವೊಂದು ವ್ಲಾಗ್ಸ್ನ ನೋಡಿದ್ದೀರಾ. ಅದು ಬಿಟ್ಟು ನಾನು ವೀಕೆಂಡ್ಸಲ್ಲಿ ಯೂಶ್ವಲಿ ನಾನು ವ್ಲಾಗ್ಸ್ ಮಾಡೋದು, ಎಲ್ಲಾದರೂ ಆಚೆ ಟ್ರಾವೆಲ್ ಮಾಡಿದರೆ ಅಥವಾ ಈ ಥರ ವ್ಲಾಗ್ಸ್ನೆಲ್ಲ ನಾನು ವೀಕೆಂಡ್ಸಲ್ಲಿ ಫ್ರೀ ಟೈಮಲ್ಲಿ ಇರುವಾಗ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮನ್ನ ಬಿಟ್ಟು ಇನ್ನೂ ಇಬ್ಬರು ಇಂಪಾರ್ಟೆಂಟ್ ಸದಸ್ಯರಿದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಇವಾಗ ತೋರಿಸ್ತೀನಿ ನೋಡಿ. ತುಂಬ ವರ್ಷಗಳಿಂದ ನಂಗೆ ಆಸೆ ಇತ್ತು ಸ್ಟ್ರೀಟ್ ಡಾಗ್ನ ಸಾಕಬೇಕು ಅಂತ. ಆ ಆಸೆ ಇವಾಗ ನೆರವೇರ್ತಾ ಇದೆ. ಆ್ಯಂಡ್ ನನಗೆ ಫೀಮೇಲ್ ಡಾಗ್ನೇ ಸಾಕಬೇಕಂತ ಇತ್ತು. ಎಲ್ಲ ನೋಡಿ ಕ್ಯೂಟಾಗಿದ್ದಾಳೆ ಅಲ್ವಾ. ಇವಳು ಇಲ್ಲ ನಮ್ಮ ಮನೆ ಹತ್ರ ಸಿಕ್ಕಿದ್ದು. ಸೊ ರೆಸ್ಕ್ಯೂ ಮಾಡಿ ನಾವೇ ಸಾಕ್ತಾ ಇದ್ದೀವಿ. ಇವತ್ತು ಮಿಂಚು ಅಂತ. ಹಾಯ್ ಮಾಡು ಮಿಂಚು ಎಲ್ಲರಿಗೂ. ಹಾಯ್. ಇನ್ನೊಬ್ಳಿದ್ದಾಳೆ ಚಿನ್ನಿ. ಬಾ ಮಗಳೇ, ಕಮಾನ್ ಚಿನ್ನಿ. ಮಗಳು ಇವ ಅಂತ ಇವಳ ಹೆಸರು. ಶಿ ಈಸ್ ಲೈಕ್ ಮೈ ಕಿಡ್. ನನ್ನ ಮುದ್ದು ಇದು. ಹಾಯ್ ಮಾಡು ಚಿನ್ನಿ ಎಲ್ಲರಿಗೂ. ಎದ್ದಗಡೆ ಮಾಡು. ಒಂದು ಸ್ವಲ್ಪ ಕಷ್ಟ ಇವಳು ಫೋಟೋಸ್ಗೆ ವಿಡಿಯೋಸ್ಗೆ ಕರೆಸೋದು. ಮೇಡಮ್ ಅವ್ರನ್ನ ತುಂಬ ಕಷ್ಟ. ಅವರಿಬ್ರ ಜೊತೆ ಇನ್ನ ಇಬ್ರು ಇದ್ದಾರೆ. ಇವನ ಹೆಸರು ಕರಿಯಾ, ಇವನ ಹೆಸರು ಜೂಲಿ ಅಂತ. ಇವನು ಆ್ಯಕ್ಚುಲಿ ಪೊಮೋರಿಯನ್ನು ಯಾರೋ ಅಬ್ಯಾಂಡನ್ ಮಾಡಿಬಿಟ್ಟಿದ್ದಾರೆ ಇವನ್ನ. ಸೊ ಅದಕ್ಕೆ ಈಗ ನಮ್ಮ ಜೊತೆನೇ ಇರ್ತಾನೆ. ಇವರಿಬ್ರು ಆಚೆ ಇರ್ತಾರೆ. ಮಳೆ ಬಂದಾಗ ಮಾತ್ರ ಗೇಟ್ ಒಳಗೆ ಬರ್ತಾರೆ. ಸೊ ಬನ್ನಿ ಇವಾಗ ಇವತ್ತಿನ ಆ್ಯಕ್ಚುಯಲ್ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಮೈ ಬ್ಯಾಗ್ ಕಲೆಕ್ಷನ್ಸ್. ಓಕೆ, ಇವಾಗ ಫಸ್ಟ್ ಯಾವ ಬ್ಯಾಗ್ನ ತೋರಿಸೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ವೈಟ್. ಇದು ಒಂದು ವೈಟ್ ಕಲರ್ ಬ್ಯಾಗ್ ಇದೆ ನನ್ನ ಹತ್ರ. ಇದನ್ನ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ಇಲ್ಲೇ ಮೈಸೂರಲ್ಲೇ ತೊಗೊಂಡಿದ್ದೆ ನಾನು. ಇದೊಂಥರ ಸ್ಲಿಂಗ್ ಬ್ಯಾಗು ಥರನೂ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಉದ್ದ ಚೈನ್ ಇದೆ, ಇಷ್ಟುದ್ದ ಚೈನ್ ಇದೆ. ಜೊತೆಗೆ ಶಾರ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಏನಾದರೂ ಪ್ಯಾಂಟ್ ಶರ್ಟ್ ಆ ಥರ ಏನಾದರೂ ಹಾಕಿದ್ರೆ, ವೆಸ್ಟರ್ನ್ ವೇರ್ ಹಾಕಿದ್ರೆ ಈ ಥರ ಯೂಸ್ ಮಾಡ್ಬೋದು. ಇಲ್ಲ ಟ್ರೆಡಿಷ್ನಲ್ ವೇರ್ ಏನಾದರೂ ಹಾಕೋದಾದರೆ ಲಾಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದನ್ನು. ಇದ್ರ ಒಳಗಡೆ ಕಂಪಾರ್ಟ್ಮೆಂಟ್ಸು ಅಷ್ಟೇ ಚೆನ್ನಾಗೇ ಇದೆ. ನೀವು ನೋಡ್ತಿರೋ ಥರ ನೋಡಿ. ಈವನ್ ಕಾರ್ಡ್ ಹೋಲ್ಡರ್ ಕೂಡ ಇದೆ ಇದರಲ್ಲಿ. ಸೊ ಇದೊಂಥರ ಚೆನ್ನಾಗಿದೆ ಬ್ಯಾಗ್. ಒಳ್ಳೆ ಸಫಿಷಿಯೆಂಟ್ ಆಗಿದೆ ಸ್ಪೇಸ್ ಇದ್ರೊಳಗಡೆ. ನೀವು ನೋಡ್ಬೋದು ಇಷ್ಟೊಂದೆಲ್ಲ ಇಟ್ಕೊಳ್ಬೋದು ಆರಾಮಾಗಿ ಐಟಮ್ಸ್. ಆ್ಯಂಡ್ ಲುಕ್ ವೈಸ್ ಕೂಡ ಚೆನ್ನಾಗಿದೆ ಈ ಬ್ಯಾಗು. ಸೊ ನೆಕ್ಸ್ಟ್ ಬ್ಯಾಗ್ ನಾವು ಒಂದು ಸ್ಲಿಂಗ್ ಬ್ಯಾಗ್ ನೋಡೋಣ. ಇದೊಂದು ಶಾರ್ಟ್ ಸ್ಲಿಂಗ್ ಬ್ಯಾಗ್. ಇಲ್ಲೇ ಸಣ್ಣ ಪುಟ್ಟ ಎಲ್ಲಾದರೂ ಹೋಗೋದಿತ್ತು ಅಂದರೆ ಈ ಬ್ಯಾಗ್ನ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದರೊಳಗೆ ಅಗೇನ್ ಬರೀ ಒಂದು ಫೋನ್ ಇಡ್ಬೋದು ಅಷ್ಟೇ. ಫೋನ್ ಬಿಟ್ಟರೆ ಬೇರೆ ಏನೇನು ಇಡೋಕ್ಕಾಗೋದಿಲ್ಲ. ಆ್ಯಸ್ ಯೂಶುವಲ್ ಕಾರ್ಡ್ಸ್ಗಳನ್ನ ಇಟ್ಕೋಬೋದು. ನಾನು ಇದನ್ನು ಎಲ್ಲಿ ತೊಗೊಂಡಿದ್ದು, ಇಲ್ಲಿ ಮಮ್ಮ ತೊಗೊಂಡಿದ್ದು ಫೋರಮ್ ಮಾಲಲ್ಲ. ಹಾಂ ಕರೆಕ್ಟ್, ಲೈಫ್ ಸ್ಟೈಲಲ್ಲಿ ಫೋರಮ್ ಮಾಲಲ್ಲಿ ಒಂದು ಲೈಫ್ ಸ್ಟೈಲ್ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು ಈ ಸ್ಲಿಂಗ್ ಬ್ಯಾಗ್ನ. ಆಮೇಲೆ ಇವಾಗ ಇನ್ನೊಂದು ವೈಟ್ ಕಲರ್ ಬ್ಯಾಗ್ ತೋರಿಸ್ತೀನಿ. ಇದು ನನ್ನ ಫ್ರೆಂಡ್ಸ್ ನನಗೆ ಗಿಫ್ಟ್ ಮಾಡಿದ್ದು ಈ ವರ್ಷದ ಬರ್ತ್ಡೇಗೆ. ಈ ಬ್ಯಾಗ್ ಬಂದು H&Mದು. ಆ್ಯಂಡ್ ಈ ಬ್ಯಾಗಲ್ಲಿ ಏನೂ ಜಿಪ್ ಆ ಥರ ಇಲ್ಲ, ಏನೂ ಇಲ್ಲ. ಬಟ್ ಸ್ಟಿಲ್ ಏನಿಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು. ನೋಡಿ ಇಷ್ಟು ದೊಡ್ಡ ಜಾಗ ಇದೆ ಇದರಲ್ಲಿ. ಇದೊಂದು ಪುಟ್ಟು ಬ್ಯಾಗ್, ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಎರಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು. ಇದನ್ನು ಅಷ್ಟೇ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬ್ಯಾಗ್ ನಾನು ನಿಮಗೆ ನೆಕ್ಸ್ಟ್ ಬ್ಯಾಗ್
ಸಕ್ಕದಾಗಿರೋ ಬ್ಯಾಗ್ ತೋರಿಸ್ತೀನಿ. ಸಿ, ಲೆದರ್ ಬ್ಯಾಗ್ ಅಲ್ಲ ಇದು, ನೀವು ನೋಡ್ತಿರ್ಬೋದು, ಲೆದರ್ ಅಲ್ಲ ಇದು, ಬಟ್ ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಈ ತರ ಬ್ಯಾಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಮ್ಮಮ್ಮ ಎಲ್ಲೋದ್ರು ನಂಗೆ ಲೆದರ್ ಅಲ್ದಲ್ಲಿರೋ ಬ್ಯಾಗ್ಸ್ ನ ತಗೊಂಡ್ ಬರ್ತಾರೆ. ಸೊ ಅದ್ರಲ್ಲಿ ಇದು ಆಲ್ಮೋಸ್ಟ್ ಡಾರ್ಕ್ ಸೇಜ್ ಗ್ರೀನ್ ತರ ಇದೆ ಇದು ಕಲರ್. ಇದ್ರಲ್ಲಿ ಏನಿಲ್ಲ, ಅಗೇನ್ ಜಸ್ಟ್ ಒಂದು ಚಿಕ್ಕದಾಗಿ ಏನಾದ್ರು ಒಂದು ವ್ಯಾಲೆಟ್ ಇತ್ತು ಅಂದ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಆರಾಮಾಗಿ ಫೋನ್ ಕ್ಯಾರಿ ಮಾಡ್ಬೋದು ಇದನ್ನ. ಇದು ಆಕ್ಚುಲಿ ಟ್ರೆಡಿಷನ್ ಅಂಡ್ ವೆಸ್ಟರ್ನ್ ಎರಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನ ಎರಡಕ್ಕೂ ವೇರ್ ಮಾಡಿ ನೋಡಿದ್ದೀನಿ. ಇಲ್ಲೊಂದು ನೋಡಿ, ಇದೊಂದು ಚಿಕ್ಕ ಬ್ಯಾಗ್ ಇದೆ, ಇದು ವ್ಯಾಲೆಟ್ ಅಷ್ಟೇನೆ. ಇದನ್ನ ನಾನು ವೆಬ್ಸೈಟಲ್ಲಿ ತೊಗೊಂಡಿದ್ದು, ಇಲ್ಲಿ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿ ಇಲ್ಲೇ ಎಲ್ಲ ಹೋಗ್ತಿದ್ದೀವಿ, ಇಲ್ಲೇ ಕೆಫೆಗೆ ಅಲ್ಲಿ ಹೋಗ್ತಿದ್ದೀವಿ ಅಂದರೆ ಆರಾಮ್ಸೆ ತೊಗೊಂಡೋಗ್ಬೋದು. ಇದನ್ನ ನೋಡ್ಬೋದು ನೀವು. ಒಂದಷ್ಟು ಫೋಟೋಸ್ ಹೋಲ್ಡರ್ ಇದೆ ನೋಡಿ. ಅಗೇನ್ ಕಾರ್ಡ್ಸ್ ಆ್ಯಂಡ್ ಇಲ್ಲಿ ಒಂದಷ್ಟು ಓಪನಿಂಗ್ ಇದೆ, ಕ್ಯಾಶ್ ಏನಾದ್ರು ಇಟ್ಕೋಬೋದು. ಬಟ್ ಇದ್ರಲ್ಲಿ ಫಾಲ್ಟ್ ಅಂದರೆ ಫೋನ್ ಇಟ್ಕೊಳ್ಳೋದಕ್ಕಾಗಲ್ಲ. ಇದೊಂದು ನೋಡಿ, ಇದೊಂದು ಸೇಜ್ ಗ್ರೀನ್ ಲೈಟ್ ಕಲರ್ ಇದೆ ಸ್ವಲ್ಪ, ಇದು ಸೇಜಲ್ಲಿ. ಇದನ್ನು ನಾನು ಯಾವುದೋ ಒಂದು ಬರ್ತ್ಡೇಗೆ ಅಂತ ತೊಗೊಂಡಿದ್ದೆ ಬ್ಯಾಗ್ನ. ಈ ಬ್ಯಾಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇಲ್ಲಿ ನೀವು ನೋಡ್ಬೋದು ಶಾರ್ಟ್ ಇದೆಲ್ಲ, ವೆಸ್ಟರ್ನ್ ವೇರ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ವೆಸ್ಟರ್ನ್ ವೇರ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷನಲ್ ವೇರ್ಸ್ಗೆ ಅಷ್ಟು ಯೂಸ್ ಮಾಡಿಲ್ಲ ನಾನು ಈ ಬ್ಯಾಗ್ನ. ಇದು ಅಷ್ಟೇ, ಕಂಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದ್ರದ್ದು. ಇದು ಬಂದು ವೆಸ್ಟ್ ಸೈಡ್ದೇನೆ ಬ್ಯಾಗ್. ಇದು ಬಿಟ್ಟರೆ ಸೇಜ್ ಗ್ರೀನಲ್ಲಿ ನಂತರ ಇನ್ನೊಂದಿದೆ, ಸೊ ಕಾಣಿಸ್ತಿದೆ ಅಲ್ಲ, ಇದಂತೂ ಬೆಸ್ಟ್ ಬ್ಯಾಗ್. ಗಾಡಿನಲ್ಲಿ ಓಡಾಡೋರ್ಗೆಲ್ಲ ಇದು ಬೆಸ್ಟ್ ಬ್ಯಾಗ್. ಏನಕ್ಕಂದ್ರೆ ಇಲ್ಲಿ ಜಿಪ್ ನೋಡಿ ಈ ತರ ಕೊಟ್ಟಿದಾರಲ್ವಾ, ಏನೇ ಇದ್ರೂ ನಮ್ದು ಫೋನು, ಕಾರ್ಡ್ಸ್, ಕ್ಯಾಶ್ನ ಎಲ್ಲ ಇದ್ರೊಳಗೆ ಇಟ್ಕೋಬಹುದು. ಕ್ಯಾಶ್ನ ಇಟ್ಕೊಳ್ಳೋಕೆ ಇಲ್ಲೊಂದು ಜಿಪ್ಪು ಇದೆ ನೋಡಿ, ಇಲ್ಲಿ ಜಿಪ್ ಇದೆ. ಈ ಜಿಪ್ ಒಳಗಡೆ ಕ್ಯಾಶ್ನೆಲ್ಲ ಇಟ್ಕೊಳ್ಬೋದು, ಸೊ ಬಿದೋಗೋದಿಲ್ಲ ಅದು. ಇಲ್ಲಿ ಫೋನ್ನೆಲ್ಲ ಇಟ್ಕೊಳ್ಬೋದು. ಇಟ್ಕೊಂಡ್ರೆ ನಾವು ಜಸ್ಟ್ ಹಿಂಗೆ ಹಾಕೊಂಡ್ರೆ ಸಾಕು. ಓಕೆ, ನಾವು ಗಾಡೀಲಿ ಹೋಗ್ತಿರ್ತೀವಿ, ಈಗ ತಕ್ಷಣ ಏನಾದ್ರು ಪೇ ಮಾಡ್ಬೇಕಂದ್ರೆ ಈ ಜಿಪ್ನ ಹಿಂಗೆ ತೆಗೆದು ಜಸ್ಟ್ ಹಿಂಗೇನೆ ಪೇ ಮಾಡಿಬಿಟ್ಟು ಆ ಜಿಪ್ ಹಾಕ್ದಲ್ಲೇ ಹೋಗ್ಬೋದು. ಬಿಕಾಸ್ ಯಾವುದು ಬಿದೋಗಲ್ಲ ಇದರಲ್ಲಿ, ಏನಕ್ಕಂದ್ರೆ ಜಿಪ್ ಮೇಲ್ಗಡೆ ಇದೆ. ಸೊ ಇದೊಂಥರ ಹೆಲ್ಪ್ಫುಲ್ ಬ್ಯಾಗ್. ನಾನು ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಕ್ಯಾರಿ ಮಾಡೋದು ಏನಾದ್ರು ಗಾಡಿನಲ್ಲಿ ಹೋಗೋದಿದೆ. ಸೊ ಇದು ಬಿಟ್ಟರೆ ಇದೊಂದು ಬ್ಯಾಗ್ ಇದೆ. ಹಾಗೆ ಇದು ಬಟ್ಟೆ ಬ್ಯಾಗ್. ನೀವು ಆಲ್ರೆಡಿ ಗೆಸ್ ಮಾಡ್ಬೋದು, ಇದು ನಮ್ಮ ಅಮ್ಮನೇ ತಂದ್ಕೊಟ್ಟಿರೋದು ನನಗೆ. ಇದು ಕಾಸ್ಟ್ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ. 250 ರುಪೀಸ್. ಇದೆಷ್ಟು ಅಮ್ಮ? ಇದು 500. ಇದನ್ನ ಮೇ ಬಿ ಕೂರ್ಗ್ ಹತ್ರ ಎಲ್ಲೋ ಬರ್ತಾ ತಗೊಂಡು ಅನ್ಸುತ್ತೆ. ಕೂರ್ಗ್ ಹತ್ರ ಎಲ್ಲ ತಗೊಂಡು ಮೋಸ್ಟ್ ಆಫ್ ದ ಟ್ರೆಡಿಷನಲ್ ವೇರ್ಸಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಈ ಥರ ಫುಲ್ ಉದ್ದ ಇದೆ, ಶಾರ್ಟ್ ಅಲ್ಲ, ಫುಲ್ ಉದ್ದ ಇದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಜಾಗ ಚೆನ್ನಾಗೇ ಇದೆ. 2 ಜಿಪ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. 2 ಜಿಪ್ ಇದೆ, ಇಲ್ಲೊಂದು ಜಿಪ್, ಇಲ್ಲೊಂದು ಜಿಪ್. ಆರಾಮ್ಸೆ ಫೋನ್ ಎಲ್ಲಾನು ಇಟ್ಕೊಳ್ಬೋದು ಇದರಲ್ಲಿ. ಆ್ಯಂಡ್ ಇದು ಬಟ್ಟೆ ಬ್ಯಾಗ್ ವೆರಿ ಗುಡ್. ಲೆದರ್ಗಿಂತ ಇದು ತುಂಬ ಆ್ಯಕ್ಚುಲಿ ಒಳ್ಳೇದು. ಬಟ್ ನಾವೆಲ್ಲ ಲೆದರ್ನ ಇಷ್ಟಪಡ್ತೀವಿ ಜಾಸ್ತಿ, ಆಗಿ ಲೆದರ್ನ ಯೂಸ್ ಮಾಡ್ತೀವಿ. ಇದೊಂದು ಬಟ್ಟೆ ಬ್ಯಾಗ್ ಇದೆ. ಓಕೆನಾ, ನೆಕ್ಸ್ಟ್ ಯಾವ್ದು ತೋರಿಸ್ಲಿ? ಇದು ಟ್ರೆಡಿಷ್ನಲ್ ಮದುವೆಗಳಿಗೆ, ಫಂಕ್ಷನ್ಸ್ಗೆ ಹೋಗುವಾಗ ಯೂಸ್ ಮಾಡೋಕ್ಕೆ ಅಂತ ಇದು ತೊಗೊಂಡಿದ್ದೀನಿ. ಇದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ಇದು ಕಾಸ್ಟ್ ಬಂದು ಅರೌಂಡ್ 250-300 ಅಷ್ಟೇನಿದೆ, ಏನು ಜಾಸ್ತಿ ಇಲ್ಲ ಕಾಸ್ಟ್ ಇದು. ಇನ್ನೊಂದು ಬ್ಯಾಗ್, ಸೂಪರ್ ಡೂಪರ್ ಬ್ಯಾಗ್, ಬಿಗ್ ಬ್ಯಾಗ್ ನೋಡಿದ್ದು. ಇದನ್ನು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಇದೇನಂದರೆ ಒನ್ ಡೇ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆಚೆ, ಜಸ್ಟ್ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹೋಗ್ತಾ ಇದ್ದೀವಿ ಅನ್ನೋವಾಗ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಜೊತೆ ಬಟ್ಟೆ ಕ್ಯಾರಿ ಮಾಡ್ಬೋದು ಇದರಲ್ಲಿ, ಆಮೇಲೆ ವಾಟರ್ ಬಾಟಲ್ ಕ್ಯಾರಿ ಮಾಡ್ಬೋದು. ಸೊ ನನ್ನ ಬ್ಯಾಗ್ಸ್ ಎಲ್ಲ ಆಲ್ಮೋಸ್ಟ್ 1500 ಆ ರೇಂಜಲ್ಲೇ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 1500-2000 ತನಕ ಇರ್ಬೋದು. ಇದು ನನ್ನ ಫ್ರೆಂಡ್ಸ್ ಕೊಡ್ಸಿದ ಬ್ಯಾಗ್ ಐ ಥಿಂಕ್ ಒಂದು 1800 ಸಮಥಿಂಗ್ ಏನೋ ಇದೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ, H&Mದು. ಅದು ಬಿಟ್ಟರೆ ಎಲ್ಲ 1500 ರೇಂಜಲ್ಲೇ ಇದೆ ಎಲ್ಲಾನು. ಇದು ಕೂಡ 1500. ಅದು ಬಿಟ್ಟರೆ ನಂತರ ಇವಾಗ ಇನ್ನೊಂದು ಬ್ಯಾಗ್ ಇದೆ, ಹಾಗೆ ಬಟ್ಟೆ ಬ್ಯಾಗ್. ಯು ಕ್ಯಾನ್ ಗೆಸ್, ನನ್ನ ಅಮ್ಮ ಕೊಡ್ಸಿದ್ದನ್ನ. ಇದು ಅಷ್ಟೇ ಟ್ರೆಡಿಷನಲ್ ವೇರ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಯಾಗ್. ಕಷ್ಟ ಇದು ಏನು ಫಂಕ್ಷನ್ ಮಾಡೋದು, ಬಿಕಾಸ್ ಹಿಂಗೆ ತೆಗೆದ್ಬಿಟ್ಟು ಜಿಪ್ ಓಪನ್ ಮಾಡಬೇಕು. ಬಟ್ ಸ್ಟಿಲ್ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ ಅಂದರೆ ಆರಾಮ್ಸೆ ತೊಗೊಂಡು ಹೋಗ್ಬೋದು ಇದನ್ನು. ಇದರಲ್ಲೂ ಅಷ್ಟೇ 2 ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ. ಎಮರ್ಜೆನ್ಸಿ ಕ್ಯಾಶ್ನ ಬೇಕಿದ್ರೆ ನಾವು ಈ ಥರ ಹಿಂದ್ಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ, ಅಲ್ಲಿ ಕ್ಯಾರಿ ಮಾಡ್ಬೋದು. ಇದು ಅಷ್ಟೇ ಲಾಂಗ್ ಬ್ಯಾಗ್. ಇದು ಶಾರ್ಟ್ ಮಾಡ್ಕೋಬಹುದು, ಬಟ್ ಸ್ಟಿಲ್ ಐ ಯೂಸ್ ಇಟ್ ಲಾಂಗ್ ಆಗಿ ಯೂಸ್ ಮಾಡ್ತೀನಿ ನಾನು. ಲಾಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದೊಂದು ಬ್ಯಾಗ್ ಇದೆ ನೋಡಿ, ಒಂದು ಸ್ವಲ್ಪ ಅಫಿಷಿಯಲ್ ವೇರ್ ಥರ ಇದೆ ಈ ಬ್ಯಾಗ್. ಬಟ್ ಸ್ಟಿಲ್ ನಾನು ಇದನ್ನ ಕ್ಯಾಶುವಲ್ಸ್ಗೆ ಕೂಡ ಯೂಸ್ ಮಾಡ್ತೀನಿ. ಇದು ಕೂಡ ನಂಗೆ ಬರ್ತ್ಡೇ ಗಿಫ್ಟ್ ಆಗಿ ಕೊಡ್ಸಿದ್ದು ನನ್ನ ಫ್ರೆಂಡ್. ಆ್ಯಂಡ್ ಇದೂ ಅಷ್ಟೇ ಲಾಂಗ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆ್ಯಕ್ಚುಲಾಗಿ ಇದು ಲಾಂಗ್ ಆಗಿ ಯೂಸ್ ಮಾಡೋದಕ್ಕೇ ಇರೋದು, ಶಾರ್ಟ್ ಆಗಿ ಯೂಸ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಲಾಂಗ್ ಅನಿಸುತ್ತೆ ನನಗೆ ಇದು. ಸೊ ನಾನು ಈ ಥರ ಯೂಸ್ ಮಾಡ್ತೀನಿ, ಈ ಥರನೇ ಯೂಸ್ ಮಾಡ್ತೀನಿ ಇದನ್ನು. ಸೊ ಅದು ಬಿಟ್ಟರೆ ನನ್ನ ಹತ್ರ ಇನ್ನೂ 2 ಬ್ಯಾಗ್ಸ್ ಇದೆ.
ಇದು ಆ್ಯಕ್ಚುಲಿ ನಂದಲ್ಲ, ನಮ್ಮ ಅಮ್ಮನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಬ್ಯಾಗು. ಕಲರ್ ನೋಡಿ ಎಷ್ಟು ಸೆಟಲ್ ಆಗಿದೆ ಈ ಕಲರ್ ಅಂತ, ಎಷ್ಟು ಕಾಮಿಂಗ್ ಆಗಿದೆ. ಇದು ಆ್ಯಕ್ಚುಲಿ ಕಲರ್ ಚೆನ್ನಾಗಿದೆ ಅಂತಲೇ ನಾವು ತೊಗೊಂಡಿದ್ದಲ್ಲ ಮಮ್ಮ, ಕಲರ್ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ನಮ್ಮಮ್ಮ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇದ್ರೊಳಗಡೆನು ಜಾಸ್ತಿನೇ ಕಂಪಾರ್ಟ್ಮೆಂಟ್ಸ್ಗಳಿದೆ. ಈ ಬ್ಯಾಗು ಕೂಡ ನಾವು ಸೆಂಟ್ರೋನಲ್ಲಿ ತೊಗೊಂಡಿದ್ದ, ಐ ಗೆಸ್ ಸೆಂಟ್ರೋನಲ್ಲಿ ಅರೌಂಡ್ 1500 1200 ರೇಂಜ್ಗೆ ಸಿಕ್ತು ನಮ್ಗೆ. ಇದು ಆಫರಲ್ಲಿ ಇರುವಾಗ ತೊಗೊಂಡಿದ್ದಿ ಬ್ಯಾಗ್ನ. ಅದು ಬಿಟ್ಟರೆ ನನ್ನ ಲಾಸ್ಟ್ ಬ್ಯಾಗ್ ಇದೆ, ಅಗೇನ್ ಬಟ್ಟೆ ಬ್ಯಾಗ್. ಎಷ್ಟು ಚೆನ್ನಾಗಿದೆ ನೋಡಿ. ಸುಮ್ಮನೆ ಹೇಳ್ತೀವಿ ನಾವು ಬಟ್ಟೆ ಬ್ಯಾಗ್ ಅಂತ, ಬಟ್ ಲೆದರ್ ಬ್ಯಾಗ್ಸ್ಗಿಂತ ತುಂಬ ಒಳ್ಳೇದು ಈ ಬ್ಯಾಗ್ಸ್ನ. ನೀವು ವಾಶ್ ಮಾಡೋದಕ್ಕಾಗಲಿ, ಯೂಸ್ ಮಾಡೋದಕ್ಕಾಗಲಿ, ನಮ್ಮ ಸ್ಕಿನ್ನಿಗಾಗಲಿ ತುಂಬ ಒಳ್ಳೇದು ಈ ಬ್ಯಾಗ್. ಇದೂ ಅಷ್ಟೇ 200 ರುಪೀಸ್ ಇದು. ಮತ್ತು ನಾನು ಇನ್ನೊಂದು ಬ್ಯಾಗ್ ತೋರಿಸಿದ್ನಲ್ಲ ಆವಾಗಲೇ, 1 ಸೆಕೆಂಡ್, ಹಾಂ ಇದೆರಡನ್ನ ನಾನು ಒಟ್ಟಿಗೆ ತೊಗೊಂಡಿದ್ದು. ಇದು 250, ಇದು 200ಗೆ ಕೊಟ್ಟರು. ಸೇಮ್ ಸೋಮನಾಥ್ಪುರ ಟೆಂಪಲ್ ಆಪೋಸಿಟಲ್ಲಿ ತೊಗೊಂಡಿದ್ದು. ಟ್ರೈ ಮಾಡಿ ಈ ಬ್ಯಾಗ್ಸ್ನಂತೂ. ನಾನು ಲೆದರ್ ಬ್ಯಾಗ್ಸ್ಗಿಂತ ಈ ಬ್ಯಾಗ್ಸ್ಗಳನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಕಮ್ಮಿ ಕಾಸ್ಟಲ್ಲೂ ನಾವು ಚೆನ್ನಾಗಿರೋ ಬ್ಯಾಗ್ಸ್ನ ಹಾಕಬೇಕು, ಯಾವಾಗಲೂ ಜಾಸ್ತಿ ಕಾಸ್ಟ್ ತೊಗೊಂಡು ಹಾಕೋದಲ್ಲ. ಮತ್ತು ಈ ಬ್ಯಾಗ್ಸ್ ಎಲ್ಲ ಒನ್ ಡೇಗೆ ಇದರ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಈ 2 ಬ್ಯಾಗ್ಸ್ನ. ಇನ್ನೆಲ್ಲ ಆಲ್ಮೋಸ್ಟ್ ಡೈಲಿ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಅಷ್ಟೇನಾ? ಮತ್ತೆ ಹೋದೆ. ಇದು ಒಂದು ಬ್ಯಾಗ್, ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ತೀನಿ. ನೋಡೋಕ್ಕೇ ಎಷ್ಟು ರಿಚ್ ಆಗಿದೆ ಈ ಬ್ಯಾಗ್. ಇದನ್ನು ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು. ಅರೌಂಡ್ 800-900 ಇತ್ತು ಅನಿಸುತ್ತೆ ಇದು ನಾನು ತೊಗೊಂಡಾಗ. ಈ ಬ್ಯಾಗ್ ಅಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಷ್ಟೆಷ್ಟು ಬ್ಯಾಗ್ ಕೊಟ್ಟಿದ್ದಾರೆ ಇದು ಹೋಲ್ಡನ್ನು. ಹಾಗೇನು ಇದಕ್ಕೂ ಒಂದು ಲಾಂಗ್ ಇದೆ. ಇಲ್ಲಿ ನೋಡಿ, ಒಳಗಡೆ ಇಷ್ಟು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಜಿಪ್ ಕೂಡ ಇದೆ ಆ್ಯಂಡ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಹಾಗೇನು ಕಾರ್ಡ್ ಹೋಲ್ಡರ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಗರ್ಲ್ಸ್ ಲಿಪ್ಸ್ಟಿಕ್ ಹೋಲ್ಡರ್ ಕೂಡ ಇದೆ ಇದರಲ್ಲಿ. ಆಮೇಲೆ ಇಲ್ಲಿ ನೋಡಿ, 20,000 ರುಪೀಸ್ನ ಇಟ್ಟಿದ್ದೀನಿ ನಾನು ಇದ್ರೊಳಗಡೆ. ಕಾಣಿಸ್ತಿದ್ಯಾ? 20,000 ರುಪೀಸ್. ಇನ್ನೊಂದು 10,000 ರುಪೀಸ್. ಇದು ನಮ್ಮ ಕರೆನ್ಸಿ ಅಲ್ಲ, ಇದು ನಾನು ಬಾಲಿಗೆ ಹೋದಾಗ ನಾನು ಈ ಬ್ಯಾಗ್ ತೊಗೊಂಡೋಗಿದ್ದೆ. ಸೊ ಅಲ್ಲಿದು ಕರೆನ್ಸೀಸ್ ಕೆಲವೊಂದು ನಾವು ಇಟ್ಕೊಂಡಿದ್ದೀವಿ, ಅಲ್ಲಿ ಕರೆನ್ಸೀಸ್ ಇರಲಿ ಅಂತ. ಅದಿನ್ನೂ ಈ ಬ್ಯಾಗ್ ಒಳಗಡೆನೇ ಇದೆ. ಸಖತ್ ರಿಚ್ ಆಗಿದೆ ಇದೊಂದು ಬ್ಯಾಗ್. ಎಲ್ಲರಿಗೂ ಹೇಗನ್ನಿಸ್ತು ಇವತ್ತಿನ ಬ್ಯಾಗ್ ಕಲೆಕ್ಷನ್ಸ್? ಸೊ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.